ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿತ್ತು, ಹಾಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಐಲೈನರ್ನೆಲ್ಲ ಹಚ್ಕೊಂಡಿದ್ದಾನೆ. ಕೆಳಗಡೆ ಕೆಳಗಡೆ ಇಟ್ಟು ಬಂದಿದ್ದೆ, ಅದನ್ನೆಲ್ಲ ಹಚ್ಕೊಂಡಿದ್ದಾನೆ. ಏನು ಕಿತಪತಿ ಮಾಡಿ ಬಂದ ನೀನಲ್ಲಿ? ಏನು ತಗೊಳ್ತೀಯಾ? ನೋಡಿ, ಇದು ಏನು ವಾಯ್ಸ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ ಅವನದು. ಇರು ಬಂದೆ. ಅದೇ ಏನ್ ಬೇಕೋ? ನನ್ನ ಪಾಪ ಸ್ವಲ್ಪನೂ ವಾಯ್ಸ್ ಇಲ್ಲ, ಫುಲ್ಲು ವಾಯ್ಸ್ ಹೋಗ್ಬಿಟ್ಟಿದೆ. ಇದು ತಿಂತೀಯಾ? ಡ್ರೈ ಫ್ರೂಟ್ಸ್ನ ತಿಂತೀಯಾ? ಥ್ಯಾಂಕ್ ಯು ಅಂತೆ. ಹಾಗಾಗಿ ಇವತ್ತಿನ ಪೂಜೆ ಏನು ಮಾಡೋ ಹಾಗಿಲ್ಲ. ಹಾಗಾಗಿ ಇವತ್ತಿನ ಹಾಗೆ ರೊಟ್ಟಿ ನನ್ನ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಏನೋ ಫ್ರೆಶ್ ಅಪ್ ಕೂಡ ಆಗ್ಬಿಟ್ಟು ಬಂದಿದ್ದೀನಿ. ಅವನು ಕೂಡ ಅಷ್ಟೇ ಫ್ರೆಶ್ ಅಪ್ ಮಾಡಿದ್ದೀನಿ ಆಲ್ರೆಡಿ. ಬೊಟ್ಟೆಲ್ಲ ನೋಡಿ ಯಾವ ರೀತಿ ಮಾಡ್ಕೊಂಡು. ಇದ್ರ ಜೊತೆ ಟೀ ಬೇಕಾ ನಿನ್ಗೆ? ಹಂಗೆ ತಿನ್ನೋದಿದು ಡ್ರೈ ಫ್ರೂಟ್ಸ್, ಇದು ಹಂಗೆ ತಿನ್ನೋದು. ಟೀ ಜೊತೆ ತಿಂತಾರೆ ಯಾರಾದ್ರು? ತಗೋ, ಬನ್ನಿ ಇವತ್ತಿನ ರೊಟ್ಟಿ ಹೇಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ತಗೋ, ಹಾಗೆ ಬನ್ನಿ ಇವತ್ತಿನ ರೊಟ್ಟಿ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಸಿಂಪಲಾಗಿ ಟಯರ್ಡ್ ಆಗಿದೆ ಸ್ವಲ್ಪ, ಹಾಗಾಗಿ ಸ್ಟಮಕ್ ಪೇನ್ ಕೂಡ ಇದೆ. ಹಾಗಾಗಿ ಅದಕ್ಕೆ ಅಂತ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿತೀನಿ. ಅದರಿಂದ ಸ್ವಲ್ಪ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ನನಗೆ. ಹಾಗಾಗಿ ಅದನ್ನು ಕೂಡ ಮಾಡ್ತೀನಿ. ಪಾಪು ಕೂಡ ಹಾಲನ್ನು ಕೂಡ ಕೊಡ್ತೀನಿ ಅವ್ರಿಗೂ ಕೂಡ. ನಮಗೆ ಅದನ್ನು ಕುಡಿದ್ರೆ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಅನಿಸುತ್ತೆ, ರಿಲೀಫ್ ಆಗುತ್ತೆ. ಹಾಲನ್ನ ಬಿಸಿ ಮಾಡಿದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಕುಡಿತೀನಿ. ಫಸ್ಟ್ ಡೇ, ಥರ್ಡ್ ಡೇ 2 ಟೈಮ್ ಅಂತ ನಾನು ಕುಡಿತೀನಿ. ಅದರಿಂದ ಸ್ವಲ್ಪ ಹೊಟ್ಟೆ ಪೇನು ಅಥವಾ ಸೊಂಟ ಪೇನ್ ಕಮ್ಮಿ ಆಗುತ್ತೆ. ಆವಾಗ ಅಜ್ಜಿ ನನಗೆ ಇದನ್ನು ಹೇಳಿಕೊಟ್ಟಿದ್ದು. ಅಜ್ಜಿ ಅವಾಗೆಲ್ಲ ಮಾಡಿಕೊಡ್ತಿದ್ರು ನನಗೆ ಫಸ್ಟ್ ಟೈಮ್ ಎಲ್ಲ. ಹಾಗಾಗಿ ಆವಾಗಿಂದ ಕೂಡ ಅದು ರೂಢಿ ಆಗಿದೆ. ನಾನು ಮಂತ್ಲಿ ಫಸ್ಟ್ ದಿವಸ ಮಾತ್ರ ಇದನ್ನು ಮಾಡ್ಕೊಳ್ತೀನಿ. ಹಾಗಾಗಿ ನಿಮ್ಮ ಜೊತೆ ನಾನು ಅದನ್ನ ಶೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಏನು ಬೇಕೋ ತಗೋ, ಇದು ಬೇಯ್ತಲ್ಲ, ಇದೆ ತಗೊಂಡು ತಿನ್ನು. ತಗೊಂಡು ತಿನ್ನು. ಇನ್ನೇನು ಹಾಲು ಕೂಡ ಬಿಸಿಗೆ ಇಟ್ಕೊಬೇಕು. ಪಾಪಗೂ ಕೂಡ ಹಾಲು ಕೊಡ್ತೀನಿ. ಬೆಳಗ್ಗೆ ಟಿಫನ್ ಎಲ್ಲ ಆಗಿದೆ. ಈಗ ಸ್ನಾನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲು ಕೊಡ್ತು ರಿಲ್ಯಾಕ್ಸ್ ಆದಮೇಲೆ ಸಿಂಪಲಾಗಿ ತಮಟೆಣ್ಣೆ ತಿಳಿ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಕೂಡ ಆಗುತ್ತೆ ಅಂತೇಳಿ. ಯಾಕಂದರೆ ಪಾಪು ಇರೋದ್ರಿಂದ ತುಂಬ ಹೆವಿ ಎಲ್ಲ ಮಾಡಲ್ಲ ಇವತ್ತು. ಸಾಕು ಸಿಂಪಲಾಗಿ ನೈಟ್ಗೆ ನೋಡೋಣ ಏನಾದರೂ ಮಾಡ್ತೀನಿ, ಅವಾಗ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಹಾಲನ್ನ ಬಿಸಿ ಇಟ್ಕೊಳ್ತೀನಿ. ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ತಿನ್ನಬೇಕು ಆಯಿತಾ? ಇನ್ನೇನು ಹಾಲು ಕೂಡ ಬಿಸಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಹಾಲೇ ಅವನಿಗೆ ಕೊಡ್ತೀನಿ. ನಾನು ಮಾತ್ರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿತೀನಿ. ಹಾಕ್ಕೊಳ್ತೀನಿ. ಒಂದು 1/4 ಚಿಟಿಕೆ ಅಷ್ಟೇ ಅರಿಶಿನ ಹಾಕ್ಕೊಳ್ಳೋದು. ಹಾಗೆ ಇಷ್ಟಷ್ಟೇ ಯೂಸ್ ಮಾಡೋದು ಅರಿಶಿನ. ಶುಗರ್ ಏನೂ ಹಾಕ್ಕೊಳ್ಳಲ್ಲ, ಹಾಗೆ ಕುಡಿತೀನಿ ಹಾಲನ್ನ ನಾನು. ಅದಕ್ಕೆ ಶುಗರು ಅದೇನೇನೋ ಕೂಡ ಮಿಕ್ಸ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ಅರಿಶಿನ ಹಾಲು ಮಾತ್ರ ಹಾಕ್ಕೊಂಡು ಕಾಸ್ಕೊಂಡು ಕುಡಿತೀನಿ. ಸ್ವಲ್ಪ ಹೊಟ್ಟೆ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಪಾಪುಗೆ ಬೆಲ್ಲ ಹಾಕ್ತಿದ್ದೆ, ಆದರೆ ಬೆಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಸಕ್ಕರೆನೇ ಯೂಸ್ ಮಾಡ್ತಿದ್ದೀನಿ. ಅವ್ರಿಗೂ ಕೂಡ ಫಸ್ಟ್ ಇದಕ್ಕೆ ಹಾಕಿ ಕಾಯಿಸ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ಕೊಡ್ತೀನಿ. ತಣ್ಣಗೆ ಮಾಡಿ ಕುಡಿತಾರೆ ಅಂತೇಳಿ ಅವರು. ಇಲ್ಲಾಂದರೆ ಹೆವಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಹಾಗೆ ಸಿಂಪಲಾಗಿ ಟಮಟೆಣ್ಣೆ ತಿಳಿ ಸಾರು ಹೇಗೆ ಮಾಡೋದಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ. ಬೇಗ ಕೂಡ ಆಗುತ್ತೆ, ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು. ತಿಳಿ ಸಾರನ್ನ ಮಾಡ್ಕೊಂಡು ತಿನ್ಬೋದು, ಅಥವಾ ಮಿಕ್ಸಿ ಆಗದೆ ಹಾಗೆ ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ನಾನು ರುಬ್ಕೊಳ್ತಿದ್ದೀನಿ ಅಷ್ಟೇ. ಇನ್ನೇನು ಹಾಲು ಕೂಡ ಬಿಸಿ ಮಾಡ್ಕೊಳ್ತೀನಿ. ಜಾಸ್ತಿ ಎಲ್ಲ ಬಿಸಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಪಾಪು ಕೂಡ ಕೊಡಬೇಕಲ್ವ. ಹಾಗಾಗಿ ಈಗ ಹಾಲು ಕೂಡ ಬಿಸಿ ಆಯಿತು, ಹಾಕ್ಕೊಂಡ್ಬಿಡ್ತೀನಿ. ಮಂತ್ಲಿ ಈ ಥರ ಪ್ರಾಬ್ಲಮ್ ಆದಾಗ ಈ ರೀತಿ ಟ್ರಿಕ್ಸ್ ಬಳಸ್ತೀನಿ. ನೀವು ಪೇನ್ ಕಮ್ಮಿ ಆಯಿತು ಮಂತ್ಲಿ ಫಸ್ಟೇ ಈ ಥರ ತೊಗೊಳೋದನ್ನು ಕೂಡ ಒಳ್ಳೆಯದು.
ಇದು ನನಗೆ ನನ್ನ ಅಜ್ಜಿ ಹೇಳಿದ್ರು, ನಿನಗೆ ಅಷ್ಟು ಸ್ಟಮಕ್ ಪೇನ್ ಇದ್ದರೆ ಈ ರೀತಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಲು ಕುಡಿ, ಅದನ್ನು ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಆವಾಗಿಂದಲೂ ನಾನು ಇದನ್ನು ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಹಾಗೆ ಈಗ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಬೇಕು. ಬನ್ನಿ ಇದೆ ನೋಡಿ, ನಮ್ಮ ಪಾಪು ಏನು ಮಾಡ್ತಿದ್ದಾನೆ ನೋಡ್ಕೊಂಡ್ಬರ್ಬೇಕು. ಬನ್ನಿ ನಮ್ಮ ಪಾಪು ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ, ನಾನು ಬಿಟ್ಬಿಟ್ಟಿದ್ದೆ ಡ್ರೈ ಫ್ರೂಟ್ಸ್ ಕೊಟ್ಟು ಟಿ ವಿ ಹಾಕಿ. ನೋಡಿ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದರೆ ಶೂ ಹಾಕ್ಕೊಂಡು ನೋಡಿ ಎಲ್ಲೆಲ್ಲೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾರೆ ಕಣ್ಕಪ್ನ. ನೋಡಿ ಕೈಯಲ್ಲೆಲ್ಲ ಇದೆ. ಏನಿದು ಕೈಯಲ್ಲೆಲ್ಲ ಹಚ್ಕೊಂಡ್ಬಿಟ್ಟಿದ್ಯಾ? ಹಾಂ, ವಾಶ್ ಮಾಡೋ ತನಕ ಪುಡ್ಸತ್ತಿಲ್ಲ ನೋಡಿ, ಈಗ ಸ್ನಾನ ಮಾಡಿಸ್ಕೊಂಬಂದಂಗಿದೆಯಾ ನೋಡಿ, ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾನೆ. ಏನಿದೆಲ್ಲ ಐಲೈನರ್ ಹಚ್ಕೊಂಡಿದ್ದ ನನಗೆ ನೋಡಿ. ಯಾರು ಹಚ್ಚಿದ್ದು ನಿನಗೆ? ನೀನೇ ಹಚ್ಕೊಂಡ್ಬಿಟ್ಟ ನೋಡಿ, ಇಲ್ಲೆಲ್ಲ ಹಚ್ಕೊಂಡಿದ್ದಾನೆ. ಮತ್ತೆ ಫೇಸ್ ಎಲ್ಲ ತೊಳಸ್ಬೇಕು. ತಿನ್ನಬೇಡ ಹಾಗೆ ಆಯಿತಾ? ಬಾ, ಕೈಯೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ. ಹಾಂ ಹಾಗೆ ಇಷ್ಟ ಡ್ರೈ ಫ್ರೂಟ್ಸ್ ಅಂದರೆ. ಖಾಲಿ ಆಗಕ್ಕೆ ಬಂದಿದೆ, ತರಬೇಕು ಡಿಮಾರ್ಟ್ಗೆ ಹೋದಾಗ. ಆಲ್ರೆಡಿ ಇದು ಖಾಲಿ ಆಗಕ್ಕೆ ಬಂದುಬಿಟ್ಟಿದೆ, 3% ಖಾಲಿ ಆಗಿದೆ. ಸರಿ ಆಯಿತು, ತಿನ್ನು, ಹಾಲು ತೊಗೊಂಬಿಡ್ತೀರಾ ಆಯಿತಾ? ಅರ್ಶಿನ ಹಾಕಿದ್ನಲ್ವಾ ಗ್ಲಾಸಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ ಹಾಲು ಕೂಡ ರೆಡಿ ಆಯಿತು, ನೋಡ್ಬೋದು. ಇದು ರಿಲ್ಯಾಕ್ಸ್ ಮಾಡಿ ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ. ಸಕ್ಕ ಟಯರ್ಡ್ ಆಗ್ತದೆ ಈ ಟೈಮಲ್ಲಿ, ಏನು ಮಾಡಬೇಕು ಅನ್ಸಲ್ಲ, ಸುಮ್ಮನೆ ಮಲ್ಕೊಂಬಿಡೋಣ ಅನಿಸ್ಬಿಡುತ್ತೆ. ಪಾಪು ಬೇರೆ ಇರೋದ್ರಿಂದ ಅವ್ನು ಮಲಗ್ದಾಗೆ ಮಲ್ಕೊಬೇಕು. ಬಾಕಿ ಟೈಮಲ್ಲಿ ಅವನು ಮಲ್ಗೋಕ್ಕೆ ಕೂಡ ಬಿಡೋದಿಲ್ಲ. ಹಾಗಾಗಿ ಅವನ್ನ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮಿಕ್ಕಿದ ಅಡುಗೆ ಮಾಡ್ಕೊಳ್ತೀನಿ. ಇನ್ನು ಟೈಮ್ 12 ಗಂಟೆ, ಹಾಗಾಗಿ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇನ್ನೇನು ಪಪ್ಪು ಕೂಡ ಹಾಲು ಕೊಟ್ಟು ಬರಬೇಕು. ಅವನಿಗೂ ಕೂಡ ಹಾಲು ಕುಡಿಸಿ ಮಲಗಿಸ್ಬಿಡ್ತೀನಿ. ಅಡುಗೆ ಮಾಡಿ ಎದ್ದಳಿಸಿ ಊಟ ಮಾಡ್ತೀನಿ. ಒಂದು ½ ಅನ್ ಅವರ್ ರೆಸ್ಟ್ ಮಾಡಿದರೆ ಅಷ್ಟು ಟಯರ್ಡ್ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೋದು. ಫಸ್ಟ್ ನಮ್ಮ ಪಾಪಗೆ ಹಾಲು ಕುಡಿಸಿ ಬರ್ತೀನಿ. ಅವ್ರಿಗೆ ನನಗೆ ಹಾಲು ಕೂಡ ರೆಡಿ ಆಗಿದೆ, ಕೊಟ್ಬಿಟ್ಟು ಬರ್ತೀನಿ. ಹಾಂ, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಅಥವಾ ಸೆಳ್ತಾ ಇದ್ದರೆ ಅರಿಶಿಣ ಮಿಶ್ರಿತ ಬಿಸಿ ಹಾಲನ್ನು ಹಾಕ್ಕೊಂಡು, ಅದೊಂದು ಅತ್ಯುತ್ತಮ ನೈಸರ್ಗಿಕ ಮನೆಮದ್ದು. ಇದನ್ನು ಕುಡಿಯೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ಕೂಡ ತಿಳಿಸ್ತೀನಿ. ಅರಿಶಿಣದಲ್ಲಿರುವ ಕ್ಯಾರ್ಕ್ಯುಮಿನ್ ಎಂಬ ಅಂಶ ಉರಿಯೂತ ನಿರೋಧಕ ಗುಣಗಳು ಕೂಡ ಹೊಂದಿರುತ್ತೆ. ಇದು ಪೀರಿಯಡ್ ಸಮಯದಲ್ಲಿ ಗರ್ಭಾಶಯದ ಸ್ನಾಯುಗಳನ್ನು ಸೆಳೆತ ಕೂಡ ಕಡಿಮೆ ಮಾಡಿ ನೋವಿನಿಂದ ಆರಾಮ ಕೂಡ ನೀಡುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ಸುಧಾರಣೆ ಆಗುತ್ತೆ. ಪೀರಿಯಡ್ ಸಮಯದಲ್ಲಿ ಅನೇಕರಿಗೆ ಹೊಟ್ಟೆ ಉಬ್ಬರ, ಮಲಬದ್ಧತೆ ಅಥವಾ ಅತಿಸಾರ ಸಮಸ್ಯೆ ಕೂಡ ಇರುತ್ತದೆ. ಹಾಗಾಗಿ ಬಿಸಿ ಹಾಲಿಗೆ ಅರಿಶಿನ ಹಾಕ್ಕೊಂಡು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ಉತ್ತಮ ಆಗ್ತದೆ. ಹೊಟ್ಟೆ ಅಸ್ವಸ್ಥತೆ ಕೂಡ ಕಡಿಮೆ ಆಗ್ತದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ, ಆವಾಗ ಹಾರ್ಮೋನ್ ಸಮತೋಲನ ಕೂಡ ಇದು ಮಾಡುತ್ತೆ. ಇದು ದೇಹದಲ್ಲಿನ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಲು ಸಹಾಯ ಕೂಡ ಮಾಡುತ್ತದೆ. ಇದರಿಂದ ಅತಿ ಹೆಚ್ಚಿನ ಮುಟ್ಟು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಆಯಾಸ ಉರಿಯೂತ ಕೂಡ ಕಡಿಮೆ ಆಗುತ್ತದೆ. ಹಾಗೆ ಬೆಚ್ಚಗಿನ ಹಾಲು ದೇಹದ ಸ್ನಾಯುಗಳಿಗೆ ಕೂಡ ವಿಶ್ರಾಂತಿ ನೀಡುತ್ತದೆ. ಹಾಗಾಗಿ ಫಸ್ಟ್ನೇ ದಿವಸ ಮತ್ತು 3ನೇ ದಿವಸ ನಾನು ಈ ರೀತಿ ಮಾಡಿ ಕುಡಿತಿದ್ದೆ. ಇದು ನನಗೆ ಅಜ್ಜಿ ಹೇಳಿದ್ದು. ಆವಾಗಿಂದ ಕೂಡ ಈ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಿಸಿ ಹಾಲನ್ನ ಕುಡಿತೀನಿ. ಯಾವುದೇ ರೀತಿ ಸಕ್ಕರೆ ಬೆಲ್ಲ ಏನೂ ಕೂಡ ನಾನು ಬಳಸೋದಿಲ್ಲ ಇದಕ್ಕೆ. ಹಾಗೆ ಆರಾಮದಾಯಕ ನಿದ್ರೆ ಕೂಡ ಇದು ಬರುತ್ತದೆ. ದೇಹದಲ್ಲಿ ಅರಿಶಿನ ಆಂತರಿಕ ಉರಿಯೂತ ಕೂಡ ಕಡಿಮೆ ಮಾಡುತ್ತೆ. ಉತ್ತಮ ನಿದ್ರೆಗೂ ಕೂಡ ಒಳ್ಳೆಯದು, ನಿದ್ರೆಗೂ ಕೂಡ ಸಹಾಯ ಮಾಡುತ್ತೆ. ಇದನ್ನು ಸೇವಿಸೋಕ್ಕೆ ಒಂದು ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ಚಿಟಿಕೆ ಕರಿಬೇವಿನ ಪುಡಿ ಕೂಡ ಇದ್ದರೆ ಹಾಕ್ಕೊಬೋದು, ಅಥವಾ ಕರಿಮೆಣಸಿನ ಪುಡಿ ಇದ್ರೂ ಕೂಡ ಹಾಕ್ಕೊಂಡು ಕುಡಿಬಹುದು. ಇದು ಕೂಡ ಅಷ್ಟೇ, ಇದ್ರ ಜೊತೆ ಜೇನುತುಪ್ಪ ಕೂಡ ಸೇವಿಸ್ಬೋದು. ನಾನು ಇದು ಯಾವುದೂ ಮಾಡ್ಕೊಳಲ್ಲ. ಸ್ವಲ್ಪ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಗುರು ಬೆಚ್ಚ ಆದ ನಂತರ ಕುಡಿತೀನಿ. ನನಗಂತೂ ತುಂಬ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಹಾಗಾಗಿ ನಾನು ಮಂತ್ಲಿ ಇದನ್ನು
ಮಾಡ್ಕೊಂಡು ಕುಡಿತೀನಿ. ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಯೂಸ್ ಮಾಡಿ. ನಿಮಗೆ ನಿಮ್ಮ ದೇಹಕ್ಕೆ ಕಂಫರ್ಟಬಲ್ ಆದರೆ ಹೊಟ್ಟೆ ನೋವು ಅದೆಲ್ಲ ಕಮ್ಮಿ ಆಗುತ್ತೆ. ಇಲ್ಲಿದ್ರೆ ಹಾಗೆ ನಿಮಗೆ ಅನುಕೂಲ ಆದರೆ ಕುಡಿಬಹುದು ಇದನ್ನು. ಅಷ್ಟೊಂದು ಸೆಕೆ, ತುಂಬ ಸೆಕೆ ಇದೆ. ಫ್ಯಾನ್ 24 ಅವರ್ ಉರಿತದೆ ನೋಡಿ, ಫ್ಯಾನ್ ಉರಿತಾನೇ ಇದೆ, ಆದರೂ ಇಷ್ಟೊಂದು ಸೆಕೆ. ಹಾಗೆ ಪಾಪು ಇನ್ನೂ ಮಲ್ಕೊಂಡಿರಲಿಲ್ಲ, ಹಾಗಾಗಿ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊಳ್ತಿದ್ವಿ. ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಓವರೇ ಕೊಡೋಕ್ಕಾಗ್ತಿಲ್ಲ. ಅದರಲ್ಲೂ ಟ್ರೈ ಮಾಡಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಏನೇನು ಟೊಮೆಟೊ ತಿಳಿ ಸಾರಿಗೆ ಏನೇನು ಬೇಕು ಅಂತ ಎಲ್ಲ ಇಟ್ಕೊಂಡಿದ್ದೀನಿ, ಹಾಗೆ ಶೇರ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ. ನೋಡಿ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಬೇಕೆ ತೊಗೊಬೋದು. ನಾನು ಖಾರದ ಪುಡಿ ಯೂಸ್ ಮಾಡ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ಪ್ಯಾನ್ಗೆ 1-2 ಟೇಬಲ್ದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು, ಅದು ಸಿಪ್ಪೆ ಬಿಚ್ಚೋ ಥರ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಘಮ ಕೂಡ ಬಿಡುತ್ತೆ. ಹಾಗೆ ಹುಳಿ ಕೂಡ ಅಷ್ಟೇ ಬಿಡುತ್ತೆ. ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನಾನು ಅದೇ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಇಲ್ಲಿದ್ರೆ ಬೇಳೆ ಜೊತೆ ಕೂಡ ಹಾಕ್ಕೊಂಡು ಈ ಸಾರನ್ನ ಮಾಡ್ಕೊಬೋದು. ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಎತ್ತಿಟ್ಕೊಂಡು ಇದೇ ಎಣ್ಣೆಗೆ ತೊಗೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಟೊಮೊಟೊ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ. ಈ ರೀತಿ ಬಂದಿದ್ದರೆ ಸಾಕು. ಮನೇಲಿ ಯಾವುದೇ ರೀತಿ ತರಕಾರಿ ಇಲ್ಲ ಅಂದರೆ ಈ ರೀತಿ ಟೊಮೆಟೊ ಹಣ್ಣು ತಿಳಿ ಸಾರು ಮಾಡ್ಕೊಳ್ಳಿ, ರುಚಿಗೂ ಕೂಡ ಅದ್ಭುತವಾಗಿರುತ್ತೆ. ಹಾಗಾಗಿ ನಾನು ಈಗ ಸದ್ಯಕ್ಕೆ ಇದನ್ನೇ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಬೇಗ ಕೂಡ ಆಗುತ್ತೆ, ಸ್ವಲ್ಪ ರೆಸ್ಟ್ ಕೂಡ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಇದಕ್ಕೆ ಮುದ್ದೆ, ಅನ್ನ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2-3 ನಿಮಿಷ, ಅಂದರೆ ಗೋಲ್ಡನ್ ಕಲರ್ ಆಗೋವರೆಗೂ ಬರೋವರೆಗೂ ಈರುಳ್ಳಿ, ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತದನಂತರ ಇಳಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಮಾಡ್ಕೊಬೋದು. ಫ್ರೈ ಮಾಡ್ಕೊಳ್ದೆ ಹಸಿದು ಕೂಡ ಹಾಕ್ಕೊಬೋದು. ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ ಫ್ರೈ ಮಾಡಿ ಹಾಕ್ಕೊಳ್ತಿದ್ದೀನಿ. ಇನ್ನೇನು ನೋಡಿ, ಎಲ್ಲ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ. ಜಾರಿ ಕೂಡ ಹಾಕ್ಕೊಂಡು ಮಿಕ್ಸಿ ರುಬ್ಕೊಬೇಕು. ನೀವು ಬೇಕಾದ್ರೆ ಒಗ್ಗರಣೆಗೆ ಟೊಮೆಟೊ ಕೂಡ ಹಾಕ್ಕೊಬೋದು. ನಾನು ಇದಕ್ಕೆ ಈರುಳ್ಳಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಈರುಳ್ಳಿ ಒಗ್ಗರಣೆನೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ತರಿ ನಾನು ರುಬ್ಕೊಂಡಿಲ್ಲ, ಸಣ್ಣಕ್ಕೆ ರುಬ್ಕೊಬೇಕು. ಯಾಕಂದರೆ ಅಷ್ಟು ರುಚಿ ಬರುತ್ತೆ. ತರಿ ರುಬ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಬೇಕಾದರೆ ನೀವು ರಸಮ್ ಕೂಡ ಮಾಡ್ಕೊಬೋದು. ಈ ಸಾಂಬಾರನ್ನ ಬೇಗ ಆಗುತ್ತೆ. ಮನೇಲಿ ಯಾವುದೇ ರೀತಿ ತರಕಾರಿ ಇಲ್ಲ ಅಂದರೆ ಈ ರೀತಿ ಟೊಮೆಟೊ ಹಣ್ಣು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗೈತೆ. ನೋಡಿ, ಇಷ್ಟು ಸಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ ಅಂತ, ಇಷ್ಟು ಸಣ್ಣಕ್ಕಿದ್ರೆ ಸಾಕು. ಇನ್ನು ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಕೂಡ ಎತ್ತಿಟ್ಕೊಂಡಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ತುಂಬ ರುಚಿ ಕೂಡ ಅಷ್ಟು ಅದ್ಭುತವಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಏನೇನು ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕ್ಕೊಬೋದು. ಅರ್ಧದಷ್ಟು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಒಣಮೆಣಸಿನ್ಕಾಯಿ ಕೂಡ ರುಬ್ಬಕ್ಕೆ ಹಾಕ್ಕೊಬೋದು, ಅಥವಾ ಹಸಿಮೆಣಸಿನ್ಕಾಯಿ ನಾನು ಯೂಸ್ ಮಾಡಿಲ್ಲ, ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ಆಪ್ಷನಲ್ಲಿ ಇರುತ್ತೆ. ಇನ್ನೇನು ಒಗ್ಗರಣೆ ಕೂಡ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು 2-3 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂಥರ ಘಮ ಬಿಡುತ್ತೆ. ತುಂಬ ಬೆಳ್ಳುಳ್ಳಿ ಘಮ ಎಲ್ಲ ಬಿಡೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ 2-3 ನಿಮಿಷ. ನಾನು ಕಂಪಲ್ಸರಿ ಮನೇಲಿ ತರಕಾರಿ ಇಲ್ಲಾಂದರೆ ಈ ರೀತಿ ಟೊಮೆಟೊ ಹಣ್ಣಿನ ಸಾರು ಅಥವಾ ಟೊಮೆಟೊ ಹಣ್ಣಿನ ರಸಮ್ಮು, ಮೆಣಸಿನಕಾಳಿನ ರಸಮ್ಮು ಆ ರೀತಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಬೇಗ ಕೂಡ ಆಗುತ್ತೆ ಅಂತ. ನಾನು ಒಂದೇ ಹೊತ್ತಿಗೆ ಮಾಡ್ಕೊಳ್ತಿರೋದನ್ನ ಅರ್ಧದಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಸ್ವಲ್ಪ ತೆಳು ರೀತಿ ಬಂದರೆ ಸಾಕು. ತುಂಬ ಗಟ್ಟಿ ಆದರೆ ಮಸಾಲ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳು ಮಾಡ್ಕೊಂಡಿದ್ರೆ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಗರಂ ಮಸಾಲ ಪುಡಿ, ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಸಾಂಬಾರು 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ನಲ್ವ ಮಸಾಲನ. ಈಗ ಇದೆಲ್ಲ ಮಸಾಲೆ ಐಟಮ್ಸು, ಉಪ್ಪು ಎಲ್ಲ ಹಾಕಿ 10-15 ನಿಮಿಷ ಕುದಿಯೋಕ್ಕೆ ಅಂತಲೇ ಬಿಡ್ತೀನಿ. ಬೇಕಾದರೆ ನೀವು ಅರ್ಧ ಚಿಟಿಕೆಗಷ್ಟು ಅರಿಶಿನ ಕೂಡ ಹಾಕ್ಕೊಬೋದು. ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ನೀವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಕೂಡ ಅಷ್ಟು ಹಾಕಿರ್ತಾರೆ, ಹಾಗಾಗಿ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ಕೊಳ್ತೀನಿ ಕಂಪಲ್ಸರಿ.
ಹಾಗಾಗಿ ಹಾಕ್ಕೊಂಡು ಖಾರದ ಪುಡಿ ಕೂಡ ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಉಪ್ಪು ಕೂಡ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಬೋದು ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಕೂಡ. ಆದರೆ ನಾನು ಹಾಕ್ಕೊಳ್ಳಿಲ್ಲ, ಹಾಗಾಗಿ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ನಲ್ವ, ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು. ಅಷ್ಟೇ ರುಚಿ ಇರುತ್ತೆ, ಅಷ್ಟೇ ಘಮ ಕೂಡ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ. ಸಕ್ಕತ್ತಾಗಿತ್ತು ಘಮ ಕೂಡ. ಇನ್ನೇನು ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ. ಪಾಪು ಊಟ ಮಾಡಿಸಿ ಮಲಗಿಸೋಣ ಅಂಥೇಳಿ. ತದನಂತರ ಒಂದು ಅವರ್ ಅಥವಾ 2 ಅವರ್ ಅಂತೂ ಮಲ್ಕೊಳ್ತಾರೆ. ಹಾಗಾಗಿ ಊಟ ಮಾಡಿಸೇ ಮಲಗಿಸಿದ್ರಾಗುತ್ತೆ ಅಂತ ಒಂದು ಕಡೆ ರೈಸ್ಗೆ ಇಟ್ಕೊಂಡು ಒಂದು ಕಡೆ ಸಾಂಬಾರನ್ನ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾರು ಅಂತ ಕೂಡ. ಇನ್ನೇ ಸಾಂಬಾರು ಕೂಡ ರೆಡಿ ಆಯ್ತಲ್ವ. ಇದೆಲ್ಲ ಕೆಲಸ ಮುಗಿದಿದೆ. ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಪಾಪ ಊಟ ಮಾಡಿಸಿದ್ರೆ ಕೆಲಸನೇ ಮುಗ್ದೋಗುತ್ತೆ. ಹಾಗಾಗಿ ಬೇಗನೆ ಕೆಲಸ ಎಲ್ಲ ಮಾಡಿಕೊಂಡ್ರೆ ನನಗೂ ಬೇಗ ಆರಾಮಾಗಿ ಪಾಪು ಜೊತೆಗೆ ಮಲ್ಕೊಬೋದು ಅಂತ. ಕೆಲಸ ಇದ್ದರೆ ಮಲ್ಗೋಕ್ಕೆ ಅನಿಸಲ್ಲ, ಕೆಲಸ ಇದೆ ಅಂತ ಕನ್ವರ್ಸ್ದಂಗೆ ಆಗ್ತದೆ. ಹಾಗೋಕ್ಕೋಸ್ಕರ ಇನ್ನೇನು ಅಡುಗೆ ಎಲ್ಲ ಮುಗೀತಲ್ವ, ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅರ್ಧಕ್ಕರ್ಧ ಕೆಲಸನೇ ಮುಗ್ದೋಗುತ್ತೆ. ಇನ್ನು ಪಾಪು ಊಟ ಮಾಡಿಸೋದು ಒಂದು ಬ್ಯಾಲೆನ್ಸ್ ಇರುತ್ತೆ. ಹಾಗಾಗಿ ಕಿಚನೆಲ್ಲ ಅವನಿಗೆ ಹಾಕ್ಕೊಟ್ಬಿಟ್ರೆ ಪಾಪು ಅವರಾಗೆ ಊಟ ಮಾಡ್ತಾರೆ. ಆದರೆ ಕೆಲವು ಸಲ ನಾನು ಊಟ ಮಾಡಿಸ್ತೀನಿ. ಪಾಪು ಇನ್ನೂ ಹಠ ಮಾಡ್ತಿದ್ರೆ ನಾನೇ ಊಟ ಮಾಡಿಸ್ಬಿಡ್ತೀನಿ. ಇನ್ನೇನು ಸಿಂಕು ಕೂಡ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ವೀಡಿಯೋ ಮಾಡ್ಕೊಳ್ತಾನೆ, ವ್ಲಾಗ್ನ ಮಾಡ್ಕೊಳ್ತಾನೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಒಂದು ಕಡೆ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ಅಲ್ಲಿಂದ ಅಲ್ಲಿಗೆ ಬಿದ್ದಿರುತ್ತೆ ಪಾತ್ರೆ ಎಲ್ಲ. ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾನೆ. ಹಾಗಾಗಿ ಒಂದು ಕಡೆ ಮಾಡ್ಕೊಳ್ತಾನೆ, ಕ್ಲೀನ್ ಕೂಡ ಮಾಡ್ಕೊಂಬಿಡ್ತೀನಿ ಕಿಚನ್ ಕೂಡ. ಇನ್ನೇನು ಕಿಚನೆಲ್ಲ ಕ್ಲೀನ್ ಆಗಿದೆ. ಇನ್ನೇನು ಪಾಪುಗೆ ಊಟಕ್ಕೆ ಕೂಡ ಹಾಕ್ಕೊಟ್ಬಿಟ್ರೆ ಅವರು ಊಟ ಮಾಡಿ ಒಂದು 2 ಅವರ್ ಅಂತೂ ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ. ಅರೆ ಊಟ ಮಾಡಲಿಲ್ಲ ಹಂಗೆ ಮಲಗಿಸಿದ್ರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂಥೇಳಿ. ಹಾಗಾಗಿ ಸಿಂಕೆಲ್ಲ ಕ್ಲೀನ್ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಇನ್ನೇನು ಪಾಪು ಊಟ ಮಾಡಿಸಿದ್ರೆ ಕೂಡ 3/4% ಕೆಲಸನೇ ಮುಗ್ದೋಗುತ್ತೆ. ನಾನು ಕೂಡ ಆರಾಮಾಗಿ ರೆಸ್ಟ್ ಮಾಡ್ಬೋದು ಒಂದು 2-3 ಅವರ್ ಜೊತೆ. ಹಾಗಾಗಿ ನೋಡಿ ಕಿಚನ್ ಫುಲ್ ಕ್ಲೀನಾಗಿದೆ. ಇನ್ನೇನು ಕೆಲಸ ಇಲ್ಲ. ಇನ್ನೇನು ನೈಟ್ ಅಡುಗೆ ಮಾತ್ರ ಇರೋದು. ಸಾಂಬಾರು ಕೂಡ ಇರುತ್ತೆ. ನೈಟ್ಗೆ ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ ಫುಲ್ ಕಿಚನ್ ಕೂಡ ಕ್ಲೀನ್ ಆಗಿಬಿಟ್ಟಿದೆ. ಇನ್ನೇನು ಕೆಲಸ ಇಲ್ಲ. ಪಾಪುಗೆ ಊಟ ಮಾಡಿಸ್ಬೇಕು. ನೋಡೋಣ, ಬನ್ನಿ. ಅನ್ನ ಮಾಡಿದ್ದೀನಲ್ವ, ಪಾಪುಗೆ ಅನ್ನ ಸಾಂಬಾರು ಊಟ ಮಾಡಿಸ್ತೀನಿ. ಹಾಗೆ ಮುದ್ದೆ ಮಾಡೋಣ ಅಂದ್ಕೊಂಡೆ, ಆದರೆ ಅಷ್ಟು ಮಾಡೋಷ್ಟು ತಾಳ್ಮೆ ಇರಲಿಲ್ಲ. ಹಾಗಾಗಿ ಅನ್ನನೇ ಆಗಿತ್ತಲ್ವ, ಅದನ್ನೇ ಊಟ ಮಾಡಿಸಿದ್ರಾಗುತ್ತೆ ಅಂತೇಳಿ ಅನ್ನನೇ ಊಟ ಮಾಡಿಸ್ತಿದ್ದೀನಿ. ನೋಡಿ ಹಾಗಾಗಿ ಪಾಪನ ಟಿ ವಿ ಹಾಕಿಬಿಟ್ಟು ಕೂರಿಸ್ಬಿಟ್ಟಿದ್ದೆ. ಹಾಗಾಗಿ ಟಿ ವಿ ನೋಡ್ತಿದ್ರಲ್ವ, ಹಾಗಾಗಿ ಅಡುಗೆ ಕೂಡ ಆಯಿತು. ಇನ್ನೇನು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಕೆಲಸ ಕೂಡ ಮುಗಿಯುತ್ತೆ. ಇನ್ನು ರೈಸ್ ಕೂಡ ಮಾಡಿದ್ನಲ್ವ, ಹಾಗಾಗಿ ಹಾಕಿ ತೋರಿಸ್ತಿದ್ದೀನಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ. ಹಾಗಾಗಿ ಚಿಕ್ಕದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಹಪ್ಪಳ ಇದ್ದರೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಮನೇಲಿ ಉಪ್ಪಿನಕಾಯಿ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸಖತ್ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೇನು ಊಟ ಕೂಡ ಮಾಡಿಸ್ಬೇಕು. ಆಲ್ರೆಡಿ ನಮ್ಮ ಪಾಪು ಅಮ್ಮ ಊಟ ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಯಾಕಂದರೆ ಆಲ್ರೆಡಿ 1:15 ಮೇಲಾಯಿತು. ಯಾವಾಗ 1 ಗಂಟೆಗೆಲ್ಲ ಊಟ ಮಾಡಿಸ್ಬಿಡ್ತಿದ್ದೆ ಅವ್ರಿಗೆ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಹಾಗಾಗಿ ಹಠ ಮಾಡ್ತಿದ್ರು. ಪ್ಲೇಟೆಲ್ಲ ತೊಗೊಂಡು ಅಡುಗೆ ಮನೆಗೆ ಬಂದಿದ್ದಾರೆ. ಅಮ್ಮ ಹಾಕ್ಕೊಡಿ ಊಟಕ್ಕೆ ಅಂತೇಳಿ. ಇನ್ನೇನು ಅಡುಗೆ ಕೂಡ ರೆಡಿ ಆಯ್ತಲ್ವ, ಅವ್ರಿಗೂ ಊಟ ಮಾಡಿಸಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪೂರ್ತಿ ವ್ಲಾಗ್ನ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬ್ರಾದರೆ ಚಾನಲಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.